ರಾಜ್ಯ ಬಿಜೆಪಿಯ ಪೊಸಿಷನ್ ಏನು ಅನ್ನೋದನ್ನ ನೋಡ್ತಾ ಇದ್ರೆ ದೆಹಲಿಯಲ್ಲಿ ಈಗ ಕಾಂಗ್ರೆಸ್ನಲ್ಲೂ ಕೂಡ ಪರಿಸ್ಥಿತಿ ಏನು ಬಹಳ ಅದ್ಭುತವಾಗಿಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ಕೆಲವರು ಕುದಿತಾ ಇದ್ದಾರೆ. ಆ ಕೆಲವರು ಹೈಕಮಾಂಡ್ ಅಂಗಳಕ್ಕೆ ನಮ್ದು ಪ್ರಾಬ್ಲಮ್ನ ತಗೊಂಡು ಹೋಗಬೇಕು ಅಂತ ಯೋಚನೆಯಲ್ಲಿದ್ದಾರೆ. ಅವರಿಗೆ ಒಂದು ಮೆಸೇಜ್ ಬಂದಿದೆಯಂತೆ. ಯಾರಿಂದ ಡೀಟೇಲ್ಸ್ ಬಂತು ನೋಡಿ. ಇತರ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ದೆಹಲಿ ಯಾತ್ರೆಯನ್ನ ಕೈಗೊಳ್ಳಬೇಕು ಅಂತ ಈಗಾಗಲೇ ಅವ್ರು ಹೇಳಿದ್ದಾರೆ ಓಪನ್ ಆಗಿ. ನೀವು ಬಂದ್ರೆ ಇಲ್ಲೂ ಅದೇ ಸಂದೇಶ ಹೋಗುತ್ತೆ. ಬಿಜೆಪಿಯ ಪೊಟ್ರೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಅದೇ ಥರದ್ದು ಇಲ್ಲೂ ಆಗೋಗುತ್ತೆ. ದೆಹಲಿಗೆ ಹೊರಡೋದಕ್ಕೆ ಮುಂದಾದಂತಹ ಪರಮೇಶ್ವರ್ ಅವರಿಗೆ ಎಐಸಿಸಿಯಿಂದ ಸಂದೇಶ ಇದೆ. ಇಲಾಖೆಯ ಕಾರ್ಯಕ್ರಮಗಳಿದ್ರೆ ಅದ್ರ ಜೊತೆಗೆ ಬನ್ನಿ, ಬಟ್ ಎಲ್ಲಾ ಸಚಿವರು ಒಟ್ಟಾಗಿ ಬರಬೇಡಿ, ಪ್ರತ್ಯೇಕವಾಗಿ ಬನ್ನಿ. ಅಸಮಾಧಾನ ಎಂಬ ಸಂದೇಶ ಹೋಗದಂತೆ ನೋಡಿಕೊಳ್ಳಬೇಕು ಅಂತ ದೆಹಲಿ ಪ್ರಯಾಣವನ್ನ ಬೆಳೆಸೋದಕ್ಕೆ ಸಿದ್ಧವಾಗಿರುವ ಪರಮೇಶ್ವರ್ ಮತ್ತು ಟೀಮ್ಗೆ ಸಂದೇಶ ಹೋಗಿದೆ. ಇದನ್ನ ರಿಸೀವ್ ಮಾಡ್ಕೊಂಡಿರೋರು ಸಹಜವಾಗಿ ಒಗ್ಗಟ್ಟಾಗಿ ಹೋಗಿದ್ರೆ ಆ ಧ್ವನಿ ಬೇರೆ ರೀತಿಯಲ್ಲೇ ಗರ್ಜಿಸುತ್ತೆ. ಪ್ರತ್ಯೇಕವಾಗಿ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಆ ಧ್ವನಿ ಮತ್ತು ಅವ್ರು ಆಡುವಂತಹ ಮಾತುಗಳು ಚೇಂಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೆಂಗಿದನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಕೇಶ್, ರಾಜ್ಯ ಕಾಂಗ್ರೆಸ್ಗೆ ಹೆಂಗಾಗಿದೆ ಬಿಜೆಪಿ ದುಸ್ಥಿತಿ ಅಂತ ಹೇಳಿದ್ರೆ ವೀಕ್ ಅಪೋಸಿಷನ್ ಯಾವಾಗಲೂ ಬ್ಲೆಸ್ಸಿಂಗು ಅಂತ, ಅದರ ಪೊಟ್ರೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ರಾಷ್ಟ್ರ ಮಟ್ಟದಲ್ಲೂ ಆಗೋಗಿದೆ. ಈಗ ಅದೇ ಪೊಸಿಷನ್ಗೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಬಹಳ ಅದು ಡ್ಯಾಮೇಜಿಂಗ್ ಆಗುವಂತಹ ವಿಚಾರ. ಹೀಗಾಗಿ ಎಐಸಿಸಿಯಿಂದ ಬಂದಿರುವಂತಹ ಸಂದೇಶ ರಾಜ್ಯ ನಾಯಕರು ಹೆಂಗ್ ಪರ್ಸೀವ್ ಮಾಡ್ತಾರೆ, ಮುಂದಕ್ಕೆ ಅವ್ರ ಪ್ಲಾನ್ಗಳು ಏನು? ಹಾಗಾದ್ರೆ 10ನೇ ತಾರೀಕು ಒಳಗಡೆ ನಾವು ದೆಹಲಿ ಪರೇಡ್ ಮಾಡಬೇಕು ಅಂತ ಅಂದ್ಕೊಂಡವ್ರದ್ದು ಆಯ್ಕೆಗಳು ಏನು ಅಂತ? ಮಮತಾ, ಪ್ರಮುಖವಾಗಿ 5ನೇ ತಾರೀಕು ಚುನಾವಣೆ ಮುಗಿದ ನಂತರದಲ್ಲಿ, ಅಂದರೆ ದೆಹಲಿ ಚುನಾವಣೆಯ ನಂತರದಲ್ಲಿ ಭೇಟಿಗೆ ಅವಕಾಶ ಅನ್ನುವಂಥದ್ದು. ಹಾಗಾಗಿ 10ನೇ ತಾರೀಕು ಒಳಗಡೆ ಹೋಗ್ತೀವಿ ಅಂತ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಬಹುತೇಕ ರಾಜಣ್ಣ ಅವರು ಕೂಡ ದೆಹಲಿಗೆ ಹೋಗಿ ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗುವಂತ ಮಾತನಾಡಿದ್ದಾರೆ. ಅಂದರೆ ಏನು ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರು ಅಥವಾ ದಲಿತ ಶಾಸಕರ ಒಂದು ಸಭೆ ಮಾಡಬೇಕು ಅಂತ ಹೋಗಿ ಡಿನ್ನರ್ ಪಾರ್ಟೀಸ್ಗೆ ಹೋಗಿ ಅದು ಸಾಧ್ಯ ಆಗಲಿಲ್ಲ. ಆನಂತರದಲ್ಲಿ CM ಸ್ಥಾನದ ಬದಲಾವಣೆ ಕುರಿತಂತೆ ಪದೇ ಪದೇ ಮಾತನಾಡುವಂಥ ಸಚಿವರು ಏನಿದ್ದಾರೆ, ಇವರೇ ಒಂದು 4-5 ಸಚಿವರ ಏನಿದ್ದಾರೆ, ಇವರು ಎಲ್ಲರೂ ಕೂಡ ದೆಹಲಿಗೆ ಹೊರಟಿರುವಂಥವ್ರು. ಆದರೆ ಒಟ್ಟಾಗಿ ಹೋಗುವಂಥದ್ದು, ಮತ್ತೊಂದು ರೀತಿಯ ಗುಂಪುಗಾರಿಕೆಯ ಸಂದೇಶವನ್ನು ಅಥವಾ ಇನ್ನೇನೋ ಮಾತಾಡಲಿಕ್ಕೆ ಬಂದರೂ ಅನ್ನೋ ಸಂದೇಶ ಹೋಗೋದು ಬೇಡ ಅನ್ನುವಂಥದ್ದು ಎಐಸಿಸಿಯ ಸೂಚನೆ ಅನ್ನುವಂಥದ್ದು. ವಿಶೇಷವಾಗಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಆಂತರಿಕ ಕಲಹದ ಜೊತೆಗೆ ದೆಹಲಿ ಚಲೋ ಕೂಡ ಈಗ ಬಿಜೆಪಿಯಲ್ಲಿ ಶುರುವಾಗಿದೆ. ಅಲ್ಲಿ ಬಣಬಣವಾಗಿ ಹೋಗಿ ಮಾತನಾಡ್ತಿರುವಂಥದ್ದು ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಆಡಳಿತ ಪಕ್ಷವಾಗಿರುವ ಕಾಂಗ್ರೆಸ್ ಪಾಲಿಗೆ ಪ್ರಬಲ ಅಸ್ತ್ರ. ಇದನ್ನು ಕೆಳಗಿಟ್ಟುಕೊಂಡು ನೀವು ಅದೇ ರೀತಿಯಲ್ಲಿ ದೆಹಲಿಗೆ ಬರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ಬೇಡಿ. ಬರೋದಾದರೆ ಇಲಾಖೆಯ ಕೆಲಸಗಳಿದ್ದಾಗ, ಅನಿವಾರ್ಯ ಇದ್ದಾಗ ಬಂದಾಗ ಭೇಟಿ ಮಾಡಿ ಹೋದರೆ ಸಾಕು. ಅದಕ್ಕಾಗಿಯೇ ಪರ್ಟಿಕ್ಯುಲರ್ ಆಗಿ ಸಚಿವರುಗಳ ದಂಡೆ ಬರುವಂಥದ್ದು, ಈ ರೀತಿ ಆಗಬಾರ್ದು ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಅನ್ನುವಂಥದ್ದು. ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅಥವಾ ತಮ್ಮ ಅಹವಾಲನ್ನು ಹೈಕಮಾಂಡ್ ಮುಂದೆ ಹೇಳ್ಕೊಳ್ಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿರುವಂಥ ಸಚಿವರುಗಳು ಯಾವ ಹಂತವಾಗಿ ಹೋಗಿ ಭೇಟಿ ಮಾಡ್ತಾರೆ ಅನ್ನುವಂಥ ಕುತೂಹಲನ ಈ ಬೆಳವಣಿಗೆಗೆ ಮೂಡಿಸಿರುವಂಥದ್ದು ಕೂಡ. ಮಮತಾ, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಎರಡೂ ಪಕ್ಷಗಳಲ್ಲೂ ಕೂಡ ಅವರದ್ದೇ ಆದ ರೀತಿಯ ಸಮಸ್ಯೆಗಳಿದೆ. ಅವರವರ ಪಕ್ಷದ ಹೈಕಮಾಂಡ್ ಅದನ್ನು ಬಗೆಹರಿಸಬೇಕು ಅಷ್ಟೇ.